ನಮಸ್ತೆ ಎಲ್ಲರಿಗೂ ದಿವಸಿ ಗೌರಿ ಶುಭಾಶಯಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಬರುವ ಆಷಾಢ ಕೃಷ್ಣ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಿಸ್ತೀವಿ. ಭೀಮ್ನ ಅಮಾವಾಸ್ಯೆ, ದಿವಸಿ ಗೌರಿ ಪೂಜೆ ಅಂತಲೂ ಹೇಳ್ತಾರೆ. ಅವತ್ತು ಆ ದಿನ ಏನು ವಿಶೇಷ ಅಂತಂದರೆ, ಸಹೋದರ ಸಹೋದರಿಯರೆಲ್ಲ ಏನು ಮಾಡ್ತಾರೆ, ಮನೆಯ ಹೊಸ್ತಿಲು ತೊಳೆದು ಪೂಜೆ ಮಾಡಿ ಅರ್ಶಿನ ಕುಂಕುಮ ಹೂವು ದೀಪ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಪೂಜೆ ಮಾಡಿ ಹೊಸ್ತಿಲ ಆಚೆಗೆ ಒಬ್ಬರು ಕೂತ್ಕೊಂಡು ಪರಸ್ಪರ ಹಾರೈಸ್ತಾರೆ. ಐಶ್ವರ್ಯ, ಅಭಿವೃದ್ಧಿ, ಆಯುಸ್ಸು ಆಗ ಚೆನ್ನಾಗಿ ಇರಲಿ ಅಂತ ಹೇಳಿ ಸಹೋದರ ಸಹೋದರಿಯರೆಲ್ಲ ಹಾರೈಸ್ತಾರೆ. ಆಮೇಲೆ ಗಂಡನ ಆಯುಷ್ಯ ವೃದ್ಧಿಗಾಗಿಯೂ ಈ ವ್ರತ ಮಾಡ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತ, ದಿವಸಿ ಗೌರಿ ವ್ರತ ಅಂತ ಹೇಳ್ತಾರೆ. ಅದನ್ನು ಆಷಾಢ ಕೃಷ್ಣ ಅಮಾವಾಸ್ಯೆ ಎಂದು ಮಾಡ್ತೀವಿ. ಇವತ್ತೇನು ವಿಶೇಷ ಅಂತಂದರೆ ದೀಪದ ಪೂಜೆ ಮಾಡಬೇಕು. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ಆತ್ಮಬುದ್ಧಿ ಪ್ರದೀಪಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಅಸತೋ ಮಾ ಸದ್ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಫಸ್ಟಿಗೆ ಏನು ಮಾಡ್ತೀವಿ ನಾವು, ಎಲ್ಲಕ್ಕಿಂತ ಮೊದಲು ಸಂಕಲ್ಪ ಮಾಡ್ತೀವಿ, ಗಣಪತಿ ಪೂಜೆ ಮಾಡ್ತೀವಿ, ಮತ್ತು ದೇವರನ್ನು ಆಹ್ವಾನ ಮಾಡ್ತೀವಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಉತ್ತಿಷ್ಠಂತು ಪಿಶಾಚಾದ್ಯಾಃ ಏತೆ ಭೂಮಿ ಸುಭಾರಕಾಃ ತೇಷಾಮಪ್ಯ ವಿರೋಧೇನ ದೇವಕರ್ಮ ಸಮಾರಭೆ. ಗಂಟೆ ಬಾರಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಾದ ಅದು ನಮ್ಮ ಅಟೆನ್ಷನ್ನು ಒಂದೇ ಕಡೆ ಫೋಕಸ್ ಆಗುತ್ತೆ, ಬೇರೆ ಕಡೆ ಗಮನ ಹೋಗೋದಿಲ್ಲ. ನಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ನಾವು ಸಂಕಲ್ಪ, ಆಟೋ ಸಜೆಷನ್ ಮೈಂಡಿಗೆ ಕೊಟ್ಕೊಂಡ್ರೆ ಕನ್ಸಂಟ್ರೇಷನ್ ಇರುತ್ತೆ, ಶ್ರದ್ಧೆ ಬರುತ್ತೆ. ಒಂದು ಉದಾಹರಣೆ, ನೀರನ್ನು ಹೂವು ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದೆ ಷಷ್ಠಿ ಸಂವತ್ಸರಾಂ ಚತುಷ್ಷಷ್ಟಿ ಸಂವತ್ಸರಾಣಂ ಮಧ್ಯೆ ಶ್ರೀಮತ್ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾಂ ತಿಥೌ ಶುಭವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಯುಕ್ತಾಯಾಂ ಶುಭ ತಿಥೌ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯಾಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯಫಲ ಪುರುಷಾರ್ಥ ಸಿದ್ಧಾರ್ಥಂ ಅಪಮೃತ್ಯು ಪೀಡಾ ಪರಿಹಾರ ದ್ವಾರ ದೀರ್ಘಾಯುಷ್ಯ ಅಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧಾರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನಪೂರ್ವಕ ಜಯ ಪ್ರಾಪ್ತ್ಯರ್ಥಂ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಭೀಮಾವಾಸ್ಯ ವೃತಾಂಗ ಶ್ರೀ ಉಮಾಮಹೇಶ್ವರಾಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಸ್ಯ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ದೀಪಕ್ಕೆ ಹೂವು ಅಕ್ಷತೆ ಹಾಕಬೇಕು. ಮತ್ತು ಕಳಶ ಪೂಜಾ ಇದೆಲ್ಲ ನೋಡಿ, ಒಂದು ನಾದಬ್ರಹ್ಮ, ಒಂದು ಬೆಳಕು ಬೆಂಕಿ ದೀಪ, ಮತ್ತೊಂದು ಗಂಗೆ ಪೂಜೆ. ದೀಪ ಮತ್ತು ಗಂಗೆ ಪೂಜೆ ಇಲ್ಲದೆ ನಾವು ಪೂಜೆನೇ ಶುರು ಮಾಡಲ್ಲ. ಅಂದರೆ ಪಂಚತತ್ವಗಳು ಅದರ ಪೂಜೆಯನ್ನು ನಾವು ಡೈರೆಕ್ಟಾಗಿ ಮಾಡ್ತಾ ಇರ್ತೀವಿ. ಕಳಶಕ್ಕೆ ಪ್ರದಕ್ಷಿಣಾಕಾರದಲ್ಲಿ 4 ಕಡೆ ಗಂಧ ಇಟ್ಟು ಅಕ್ಷತೆ ಹೂಗಳನ್ನು ಹಾಕಿ ಬಲಗೈಯಿಂದ ಮುಚ್ಚಿ ತದಂಗತ್ವೇನ ಕಳಶ ಪೂಜಾಂ ಕರಿಷ್ಯೆ. ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯರ್ಚ್ಯ ಕಳಶಂ ಸೃಷ್ಟ್ವಾ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾವಸುಂಧರಾ. ಋಗ್ವೇದೋ ಯಜುರ್ವೇದಃ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಳಶಾಂಬುಸಮಾಶ್ರಿತಾಃ
ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಾವು ಗಂಗೆ ಪೂಜೆ ಮಾಡ್ತೀವಿ ಫಸ್ಟು. ಆಮೇಲೆ ಕಳಶದಲ್ಲಿರೋ ನೀರನ್ನು ದೇವರ ಮೇಲೆ, ಪೂಜಾ ದ್ರವ್ಯಗಳ ಮೇಲೆ, ನಮ್ಮ ಮೇಲೆ ಸಿಂಪಡಿಸ್ಕೋಬೇಕು. ಕಳಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವಂ ಆತ್ಮಾನಂ ಪ್ರೋಕ್ಷ